BJP ನಾವು ಇದು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ 1. ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆಸಲ್ಯೂಷನ್ ಏನೈತಿ ತಾವು ನೋಡಿದ್ದೀವಿ. ನಾವೆಲ್ಲರೂ ಭಾರತೀಯರು, ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು, ಎರಡು ಮಾತಿಲ್ಲ. ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ. ಜೈನರಿಗೆ 2014ರಲ್ಲಿ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಡ್ತು. ಯಾವಾಗ 2014 ಜೈನರಿಗೆ ಮಾನ್ಯತೆ ಕೊಡ್ತು. ಅವಾಗ ಯಾರಕ್ಕೆ ಇವರು ಮಾತನಾಡಲಿಲ್ಲ, ಯಾವ ಸ್ವಾಮಿಗಳು ಮಾತಾಡಲಿಲ್ಲ, ಯಾವ BJP ಅವರು ಮಾತಾಡಲಿಲ್ಲ. ಮುಂದೆ ಇವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಮತ್ತು ಕಾಂಗ್ರೆಸ್ನವರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ. ಜೈನರು ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಖ್ಖರಿಗೆ ಕೊಟ್ಟಿದ್ರು. ಅದು ಸ್ವಲ್ಪ ಹಳೇದಾಗಿದೆ, ಹೊಸದೇ ಹೇಳ್ತೀನಿ ನಾನು. ಮತ್ತೆ ಕೇಳಿದ್ರೆ ಅದು ಭಾಳ ಹಳೇದಾಗಿ ಬಿಡ್ರಿ ಅಂತಾರೆ. ಮತ್ತೆ ಯಾಕ್ರಪ್ಪ ಜೈನರಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹೊಡಿಲಿಲ್ವ ನಿಮ್ಗೆ? ಯಾರು ಪ್ರಶ್ನೆ ಮಾಡಿಲ್ಲ? ಅವರು ಯಾವ ಸ್ವಾಮಿಗಳು ಮಾಡಿಲ್ಲ. ಈಗೇನು ಹುಲ್ಲ ಎಬ್ಬಿಸ್ತಾರೆ. ಮತ್ತು ಅಷ್ಟೇ ಅಲ್ಲ, ಇವರು ದಾವಣಗೆರೆಯಾಗ ಏನು ವೀರಶೈವ ಮಹಾಸಭಾ ಅಧಿವೇಶನ ಆಯಿತು. ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ 1 ವರ್ಷದಿಂದ. ಏನು ರೆಸಲ್ಯೂಷನ್ ಮಾಡಿದರು? ನಾವು ಹಿಂದೂಗಳಲ್ಲ ಅಂತ ರೆಸಲ್ಯೂಷನ್ ಮಾಡಿದರು. ಯಾರು? ವೀರಶೈವ ಮಹಾಸಭಾದವರು. ನಾವು ವೀರಶೈವ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ, ನಮ್ಮ ಮಾನ್ಯತೆ ಕೊಡಬೇಕು. ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ, ಅವ್ರು ವೀರಶೈವ ಲಿಂಗಾಯತ ಅಂತ ಕೇಳ್ತಾರೆ. ಅದು ನಮ್ಮ ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ, ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ, ಶೈವ 108 ಅದಾವು. ಅವಾಗ ಇವರು ಯಾರೂ ಮಾತಾಡಲಿಲ್ಲ. ಅವಾಗ ವೇದಿಕೆ ಮೇಲೆ ಯಾರಿದ್ರು? ಯಡಿಯೂರಪ್ಪ ಇದ್ರು, ಯಡಿಯೂರಪ್ಪವ್ರ ಮಗ ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಪಂಚಪೀಠದವರು ಕೆಲವು ಸ್ವಾಮಿಗಳು ಇದ್ರು. ಅವಾಗ ಯಾರು ಇವ್ರು ಮಾತಾಡಲಿಲ್ಲ. ಯಾಕಪ್ಪ? ಈಗ ಬಸವ ಸಂಸ್ಕೃತಿ ಅಭಿಯಾನ ಆದಾಗ ಯಾಕೆ ನಿಮ್ಮದು ಏನೈತಂಥದ್ದು?